ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂರನೇದು, ಈ ತರ ಇನ್ಫೆಕ್ಷನ್ ಗಳೆಲ್ಲ ಬರೋದನ್ನ ನಾವು ನಿಲ್ಲಿಸಬಹುದು. ಹಾಗಾಗಿ ಆ ಇನ್ಫೆಕ್ಷನ್ ಇಲ್ಲದೆ ಇದ್ರೆ ಅವುಗಳು ಹೆಲ್ದಿ ಆಗಿರುತ್ತೆ ಅಂತ ಒಂದು ಭ್ರಮೆಯಲ್ಲಿ ಇರ್ತಾರೆ ಪೌಲ್ಟ್ರಿ ಫಾರ್ಮರ್ಸ್ ಅನ್ನೋರು. ಒಟ್ಟಿನಲ್ಲಿ ಎಲ್ಲ ದೇಹದ ಅಷ್ಟು ಭಾಗಗಳಿಗೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ ಅಂತ ಈ ರೀತಿ ಚಿಕನ್ ತಿನ್ನೋದ್ರಿಂದ. ಎನಿವೆ ಡಾಕ್ಟರ್, ವಾಪಸ್ ಬರ್ತೀನಿ. ನಮ್ಮ ಮಂಜುನಾಥ್ ಅವ್ರ ಹತ್ರ ನೇರವಾಗಿ ಹೋಗ್ತೀನಿ. ಒಂದಷ್ಟು ಸ್ವಾರಸ್ಯಕರ ವಿಚಾರಗಳು ಇನ್ನೂ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ರು. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳು ದಯವಿಟ್ಟು ಹೇಳಬೇಕು. ಆಗಲೇ ಹೇಳ್ಬೇಕಾದ್ರೆ ನಮ್ಮ ಪ್ರತಾಪ್ ಶೆಟ್ಟಿ ಅವ್ರು ಹೇಳ್ತಾರಲ್ಲ CC ಕ್ಯಾಟಗರಿ ಚಿಕನ್ ಅಂತ, ನಾನು ಕಣ್ಣಾರೆ ನೋಡಿದ್ದೀನಿ ಅದನ್ನು. ಹೇಗೆ ಅಂತಂದರೆ, ಎಕ್ಸಾಂಪಲ್ ನಾನು ಆಗಲೇ ಕೆಲವೊಂದು ಕಂಪ್ನಿಗಳು ಪೌಲ್ಟ್ರಿ ಫಾರಮಿಂದ ಖರೀದಿ ಮಾಡಿ ಚಿಕನನ್ನು ಎಲ್ಲ ಒಂದು ಕಡೆ ಗೋಡನ್ನು ಇದು ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಚಿಕನ್ ಅಂಗಡಿ ಒಂದು 200 kg ಒಂದು ಚಿಕನ್ ಅಂಗಡಿಗೆ ಬೇಕು ಅಂದಾಗ ಅಲ್ಲಿ ಕಳಿಸ್ತಾರೆ. ಇವತ್ತು ಕಳಿಸಿದ ಚಿಕನ್ನಲ್ಲಿ ರಾತ್ರಿ ಉಳಿದಿದ್ದು ಈ ವೆದರ್ಗೆ ಏನೋ ಸತ್ತೋಯ್ತು ಆಗಿ ಅಂತಂದರೆ ಅದನ್ನು ಮತ್ತೆ ನಾಳೆ ಬೆಳಗ್ಗೆ ಬರ್ತಕ್ಕಂಥ ಲೋಡ್ ತುಂಬಿರ್ತಾನಲ್ಲ ಅದೇ ಗಾಡಿಗೆ ಅವ್ರು ಹಾಕೊಂಡು ಹೋಗ್ತಾರೆ. ಕರೆಕ್ಟ್ ಅಲ್ವಾ ಸರ್? ಅದನ್ನು ಇವರು ಹೋಟೆಲ್ ಲ್ಯಾಂಗ್ವೇಜಲ್ಲಿ CC ಕ್ಯಾಟಗರಿ ಚಿಕನ್ ಅಂತ. ಮೋಸ್ಟ್ಲಿ ಇವೆಲ್ಲ ನೋಡ್ತಾ ಇದ್ದಾಗ ನಾನು ಅಲ್ಲಿ ನೋಡ್ತೀನಿ ಚಿಕನ್ ಸ್ಟಾಲಲ್ಲಿ ಒಂದು 2 ಕವರ್ಗಳಲ್ಲಿ ಸಾಧ್ಯವಾದ್ರೆ ಅದನ್ನು ಪ್ಲೇ ಮಾಡಿ ಚೆನ್ನಾಗಿರ್ತಾ ಇತ್ತು. ಆ ಸ್ಟಾಲಲ್ಲಿ 2 ಕವರಲ್ಲಿ ದೊಡ್ಡ ಕವರಲ್ಲಿ ಕಟ್ ಮಾಡಿ ತಗೊಂಡು ಕಟ್ ಮಾಡ್ತಾ ಇದ್ದಾರೆ. ಆ ಸೀನ್ ತೋರಿಸಿದ್ರೆ ನಾನು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದರಲ್ಲಿ ಏನು ಮಾಡ್ತಾರೆ, ಆ ಥರದ್ದು ತೊಗೊಂಡೋಗ್ತಾರಲ್ಲ ಚಿಕನ್ ಅಂಗಡಿಯಿಂದ ಮತ್ತೆ ಅದೇ ಲಾರಿಗೆ ಸತ್ತೋಗಿರೋ ಕೋಳಿಗಳನ್ನ ಎಸೆಕೊಂಡು ತುಂಬ್ಕೊಂಡು ಹೋಗ್ತಾರೆ. ಒಂದು ರೂಟಲ್ಲಿ ಹೋಗ್ಬೇಕಾದ್ರೆ ಅವನು ಹೆಚ್ಚು ಕಮ್ಮಿ ಒಂದು 100 ಅಂಗಡಿಗೆ ಹಾಕಿದ್ದ. ಅಲ್ಲಿ ಒಂದು 10 ಕೋಳಿ ಸತ್ತಿತ್ತು, ಅದು 5 ಕೋಳಿ ಸತ್ತಿತ್ತು ಅಂದ್ರೆ 100 ಅಂಗಡಿಗೆ ಎಷ್ಟಾಯಿತು, ಎಷ್ಟು kg ಚಿಕನ್ ಆಯಿತು. ಅದನ್ನು ತಗೊಂಡೋಗಿ ಅವ್ರದ್ದೇ ಆದಂಥ ಗೋಡನ್ನಲ್ಲಿ ಸ್ಕಿನ್ ಔಟು ಅಥವಾ ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ಫ್ರೀಸರಲ್ಲಿ ಹಾಕ್ಬಿಟ್ಟು ಈ ಕವರಲ್ಲಿ ತುಂಬ ಕಳಿಸ್ತಾರೆ. ಇದು ಇಲ್ಲಿ ಆಗ್ತಾ ಇರೋದು. ಅದನ್ನು ಅವ್ರು ವೇಸ್ಟಾಗಿ ಎಲ್ಲೋ ಬಿಸಾಕಬೇಕು, ರೋಡ್ ಸೈಡ್ ಬಿಸಾಕಿದ್ರೆ ಬೀದಿ ನಾಯಿಗಳ ಕಾಟ. ಅದಕ್ಕೆ ಏನು ಮಾಡ್ತಾರೆ, ಇಂಥ ಮಾಫಿಯಾಗಿ ಮಾಡ್ಕೊಂಡು. ಯಾಕಂದರೆ ಇದೆಲ್ಲ ನೋಡಿ ಸಣ್ಣ ಹೋಟ್ಲುಗಳು, ಬಿರಿಯಾನಿ ಸೆಂಟ್ರು, ಕಬಾಬ್ ಸೆಂಟ್ರು, ಅದೆಲ್ಲ ಮಧ್ಯಾಹ್ನ ಶುರು ಆಗುತ್ತೆ. ಈ ಕವರಲ್ಲಿ ಅಲ್ಲೊಂದು ಟೇಬಲ್ ಮೇಲೆ ಇದೆ ಒಂದು ವಿಡಿಯೋ, ಅದು ಬಹಳ ಅಸಹ್ಯವಾಗಿದೆ. ಅಲ್ಲಿ ಅವನು ಒಬ್ಬ ಅಲ್ಲಿದೆಯಲ್ಲ ಲೈಫಲ್ಲಿ ಮುಟ್ಟಬಾರ್ದು ಹಂಗೆ ಕಾಣಿಸುತ್ತೆ ಆ ದೃಶ್ಯಗಳು ಅಂತ. ಒಬ್ಬ ಅಲ್ಲಿ ಕಟ್ ಮಾಡೋಂಥವನು ಅಲ್ಲಿ ತಗೊಂಡು ಅದ್ರಲ್ಲಿ ಪೀಸ್ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನ. ಅದು ಅದೇ ಚಿಕನ್ ಅಲ್ಲ, ನನಗೆ ಅದೇ ಅನ್ಸೋದು ಎಷ್ಟು ಹೈಜಿನಿಕ್ ಆಗಿರ್ಬೇಕು. ಜೊತೆ ಇಲ್ಲಿ ನೋಡಿ, ನಾವು ಇವ್ರು ಹೇಳಿದ್ರು ಆಗ್ಲೇ ಹೋಟೆಲಲ್ಲಿ 4 ಕ್ಯಾಟಗರಿ ಅಲ್ವಾ ಸರ್? ಒಂದು ಸ್ಟಾರು ಮತ್ತೆ ಇನ್ನೊಂದು ಅವರೆಲ್ಲ ಓಕೆ. ಅಂತಂದ್ರೆ ಅಲ್ಲೋಗಿ ಜನ ಕುತ್ಕೊಂತಾರೆ, ಫುಡ್ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಎಲ್ಲ ತಿಂತ ಬರ್ತಾರೆ. ಇವ್ರ ಟಾರ್ಗೆಟು ಮಧ್ಯಾಹ್ನದಿಂದ ಶುರು ಆಗಿ ಒಂದು 11 o'clock ರಾತ್ರಿ 12 ಗಂಟೆ 1 ಗಂಟೆ ಅಷ್ಟೇ ಅವ್ರ ಟಾರ್ಗೆಟು. ಅವ್ನಿಗೆ ಗೊತ್ತು ಕಬಾಬ್ ಸೆಂಟ್ರಲ್ಲಿ ಇವತ್ತು ನನ್ನ ಕಬಾಬ್ ಸೆಂಟ್ರಲ್ಲಿ ಎಷ್ಟು kg ಕಬಾಬ್ ಓಡುತ್ತೆ ಅಂತ. ಅದಕ್ಕೆ ತಕ್ಕಂಗೆ ಅವ್ನು ತಗೊತಾನೆ, ಅಲ್ಲಿಗೆ ಖಾಲಿ. ಅದು ಬಿರಿಯಾನಿ ಹೋದ್ರು ಅಷ್ಟೇ, ಇಷ್ಟು ಪ್ಲೇಟ್ ಬಿರಿಯಾನಿ ಖಾಲಿ ಆಗುತ್ತೆ ಅಷ್ಟು ಮಾತ್ರ ಅವ್ನು ತಗೊಳ್ತಾನೆ. ಹಾಗಾಗಿ ನಮ್ಗೆ ಅಲ್ಲಿ ಇಲ್ಲೂ ಕಂಪ್ಲೇಂಟ್ ಬರೋಲ್ಲ. ಯಾಕೆಂತಂದರೆ ಇಲ್ಲಿ ಆ ಮಸಾಲೆ ಮಿಕ್ಸಿಂಗ್ ಪ್ರೋಸೆಸ್ ಅದೆಲ್ಲ ಹೇಳ್ದಾಗೆ ಅದಕ್ಕೇನು ಬೇಕು ಅದು ಹಾಕ್ತಾರೆ. ವಿನಿಗರ್ ಮಿಕ್ಸ್ ಮಾಡಿದ್ರೆ ಆ ಸ್ಮೆಲ್ ಬರಲ್ಲ, ಅದನ್ನು ಯಾರು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ದಿನದ ಅದನ್ನೇ ಒಂದು 2-3 ದಿನ ನಾನು ಇಟ್ಕೊಂಡ್ಬಿಟ್ಟ ಅಂತಂದರೆ ಅದು ಗೊತ್ತಾಗ್ಬಿಡುತ್ತೆ. ಆ ಸ್ಕಿನ್ ಮಾಂಸ ಓಪನ್ ಮಾಡಿದಾಗ ಅದ್ರ ಒಳಗಡೆ ಇರೋ ಮೂಳೆಗೂ ಮತ್ತು ಮಾಂಸದ ಮಧ್ಯೆ ಕಲರ್ ಚೇಂಜ್ ಆಗಿರುತ್ತೆ. ಅದು ಇವತ್ತಿಂದಲ್ಲ, ಫ್ರೆಶ್ ಚಿಕನ್ ಅಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಇವರೆಲ್ಲರೂ ಈ ಥರ ದಂಧೆ ಮಾಡೋವಂಥವ್ರು ಫಾಸ್ಟ್ ಮೂವಿಂಗ್ ಆಗೋಂಥ ಸೆಂಟರ್ಗಳು. ಈಗ ಯಾವುದು ಯಶವಂತಪುರ ಬಸ್ ಸ್ಟ್ಯಾಂಡು, ಅಲ್ಲಿ ಬರ್ತಾನೆ ವ್ಯಕ್ತಿ, ನಾಳೆ ಅಲ್ಲೇನೋ ತಿಂತಾನೆ ಹೊರಟೋಗ್ತಾನೆ, ಅವ್ನು ಆನ್ ದ ವೇ ಹೋಗ್ಬೇಕಾದ್ರೆ ಅವ್ನಿಗೆ ಏನೋ ಹೊಟ್ಟೆ ನೋವು ಅಥವಾ ಇನ್ನೊಂದು ಲೂಸ್ ಮೋಷನ್ ಶುರು ಆಗುತ್ತೆ, ಅವ್ನು ಎಲ್ಲಿ ಕಂಪ್ಲೇಂಟ್ ಮಾಡ್ತಾನೆ, ಮಾಡಲ್ಲ. ಆದರೆ ಅದೇ ಏರಿಯಾದಲ್ಲಿರೋನು ಅಲ್ಲೇ ತಿನ್ಬೇಕಾದ್ರೆ ನಾಳೆ ಬಂದು ಅವ್ನು ಹೋಟ್ಲು ಅವ್ನು ಹಿಂಗೆ ಆಯ್ತು ಅಂದ್ಬಿಟ್ಟು ಉಗಿತಾನೆ, ಏನು ಯಾವ ಥರ ಚಿಕನ್ ಕೊಟ್ಟು ಏನು ಅಂತ. ಈ ಥರ ಆಗುತ್ತೆ. ಹಾಗಾಗಿ ಇವರೆಲ್ಲ ಟಾರ್ಗೆಟ್ ಮಾಡ್ತಾರೋ ಆ ಥರದವ್ರನ್ನೇ. ಬಸ್ ಸ್ಟ್ಯಾಂಡ್ಗಳ ಹತ್ರ, ಹೈವೇಗಳ ಪಕ್ಕದಲ್ಲಿರೋ ಡಾಬಾಗಳು ಯಾರು ಹೋಗ್ತಾರೆ ಊಟಕ್ಕೆ? ಜರ್ನಿ ಮಾಡೋರೆ ಹೋಗ್ತಾರೆ. ಅಲ್ಲಿ ಯಾರು ಅದೇ ಊರನ್ನು ಹೋಗಲ್ಲ, ಜರ್ನಿ ಮಾಡೋರೆ ಹೋಗ್ತಾನೆ. ಆ ಥರ ಇಟ್ಕೊಂಡು ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ ನಾವು ಆಗಲೇ ಹೇಳ್ದಾಗೆ ಫುಡ್ ಇನ್ಸ್ಪೆಕ್ಟರ್ಗಳು ಅವರೆಲ್ಲ ರೌಂಡ್ಸ್ ಹೊಡಿತಾ ಇರಬೇಕು. ಈಗ ಅವ್ರು ಹೋಟೆಲಲ್ಲಿ ಹೋಗ್ತಾರೆ, ಹೋಟೆಲಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಬಂತು, ಜಿರಳೆ ಬಂತು ಅಂದ್ರೆ ಮಾತ್ರ ಹೋಗ್ತಾರೆ. ಕಾಲಕ್ಕೆ ಅವ್ರದ್ದು ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಆ ಲೈಸೆನ್ಸ್ ಅನ್ನ ರಿನ್ಯೂ ಮಾಡ್ತಾರೆ, ಇದೆಲ್ಲ ನೋಡ್ಬೇಕು, ಅದನ್ನ ಮಾಡಬೇಕು. ಆಮೇಲೆ ಡೀಪ್ ಫ್ರೀಸರ್ಗಳಲ್ಲಿ ಹಾಕಿರ್ತಾರೆ, ಅದು ಎಷ್ಟು ದಿನ ಆಗಿದೆ ಹಾಕಿ, ಅದು ಐಸ್ ಆಗಿರುತ್ತೆ. ನಮ್ಮ ಎಡ್ವಿನ್ ರಾಜ್ ಮೇಡಮ್ ಅವ್ರು ಹೇಳ್ಬೋದು, ಈಗ ಒಂದ್ ವೇಳೆ ನಾವು ಆ ಥರದ್ದು ಸ್ಕಿನ್ ಔಟ್ ಮಾಡಿ ಇಟ್ಟಿದ್ದನ್ನ ಮತ್ತೆ ಅವ್ರು ಕಳಿಸ್ತಾರೆ, ಅದು ಎಷ್ಟು ದಿನ ಆಗ್ಬೋದು, ಯೂಸ್ ಮಾಡ್ಬೋದು, ಎಷ್ಟು ದಿನ ಇಟ್ಕೊಬೋದು ಅಂತ ಸ್ವಲ್ಪ ಮಾಹಿತಿ ಕೊಟ್ರೆ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅಂತ. ಎಡ್ವಿನ್ ಮ್ಯಾಮ್ ಕೇಳಿಸ್ತಾ? ಮಂಜುನಾಥ್ ಅವರು ಕೇಳ್ತಾ ಇರೋ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಹೌದು, ಫ್ರೆಶ್ ಚಿಕನ್ ಅದು ಕಟ್ ಮಾಡಿ ಆಚೆ ಇಟ್ಟಾಗ ವಿದಿನ್ 24 hours
ಅದನ್ನ ನಾವು ಫ್ರಿಡ್ಜ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಜಾಸ್ತಿ ಹೊತ್ತು ನಾವು ಈಗ ಬೇಸಿಗೆ ಕಾಲದಲ್ಲಿ ಅದನ್ನ ಆಚೆ ಇಟ್ಟಾಗ ಅವಾಗ ಬ್ಯಾಕ್ಟೀರಿಯಲ್ ಗ್ರೋತ್ ಫಾಸ್ಟ್ ಆಗತ್ತೆ. ಅದನ್ನ ಪೂರ್ತಿ ರಕ್ತ ತೆಗ್ದಿರ್ತಾರಲ್ಲ, ಸೊ ಅದನ್ನ ಕಟ್ ಮಾಡಿದಾಗ ರಕ್ತ ಪೂರ್ತಿಯಾಗಿ ಹೋದಾಗ ಅದಕ್ಕೆ ಕುತ್ತಿಗೆಗೆ ಕಟ್ ಮಾಡೋದು, ಯಾಕಂದ್ರೆ ರಕ್ತ ಕಂಪ್ಲೀಟ್ ಆಗಿ ಬಾಡಿಯಿಂದ ಔಟ್ ಆಗ್ಲಿ ಅಂತ. ಸೊ ಅದಕ್ಕೆ ಅದ್ ಪೂರ್ತಿಯಾಗಿ ಹೋದಾಗ ಅದರಿಂದ ಬ್ಯಾಕ್ಟೀರಿಯಾ, ರಕ್ತದಲ್ಲೇ ಟಾಕ್ಸಿನ್ಸ್ ಬ್ಯಾಕ್ಟೀರಿಯಾ ಎಲ್ಲ ಸೇರಿರೋದು. ಸೊ ಅದು ಹೋದ ನಂತರ ಅದು ಸೇಫ್ ಆಗಿರುತ್ತೆ. ಮತ್ತೆ ರಿಗರ್ ಮಾರ್ಟಿಸ್ ಅಂತ ಹೇಳ್ತೀವಿ ಸೈಂಟಿಫಿಕಲಿ, ವೈಜ್ಞಾನಿಕವಾಗಿ ರಿಗರ್ ಮಾರ್ಟಿಸ್ ಅನ್ನೋದು ಅಟ್ಲೀಸ್ಟ್ 4 hours ಅಲ್ಲಿ ಅದು ಮಸಲ್ ಚೇಂಜಸ್ ಆಗುತ್ತೆ, ಸ್ಟಿಫ್ನೆಸ್ ಬರುತ್ತೆ. ಸೊ ಆ ಸಮಯದಲ್ಲಿ ನಾವು ಇಮಿಡಿಯೇಟ್ ಫ್ರೀಸ್ ಮಾಡಬಾರ್ದು, ಅವಾಗ ಅದು ಮಾಂಸ ಗಟ್ಟಿ ಆಗತ್ತೆ. ಸೊ ಅದರಿಂದ 4 hours ನಂತರ ಅದನ್ನ ಒಂದು 24 hours ನಾವು ನೋಡಿರ್ಬೋದು ಆಚೆ ಇಟ್ಟಿರ್ತಾರೆ. ಸುಮಾರು ಹೊತ್ತು ಆಚೆ ಇಟ್ಟರು ಕೂಡ ಅದು ಸ್ಪಾಯ್ಲೇಜ್ ಗೆ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅದನ್ನ ಕೋಲ್ಡ್ ಸ್ಟೋರೇಜ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ 4 hours ನಂತರ ಒಳ್ಳೇದು. ಆದ್ರೆ ವಿದಿನ್ 24 hours ಇಟ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್. ಓಕೆ. ಯಾವ ರೀತಿ ಚಿಕನ್ ತಗೊಳ್ಳೋದು? ಗ್ರಾಹಕರು ಗೊತ್ತಾ, ನಾರ್ಮಲ್ ಒಂದು ಅಂಗಡಿಗೆ ಹೋಗ್ತಾರೆ, ಅವ್ರು ಚಿಕನ್ ಯಾವ ರೀತಿ ತಗೊಳ್ಳೋದು? ಗ್ರಾಹಕರಿಗೆ ಸರ್ ಈಗ ಏನಾಗಿದೆ, ಬೆಂಗಳೂರಲ್ಲಿ ಫಾಸ್ಟ್ ಲೈಫ್, ರೆಡಿಮೇಡ್ ಇರುತ್ತೆ, ಕಟ್ ಮಾಡ್ಸ್ಕೊಂಡ್ಬಿಡ್ತೀವಿ. ಆದ್ರೆ ತಾಳ್ಮೆಯಿಂದ ಹೋಗಿ ಲೈವ್ ಚಿಕನ್ ತೂಕ ಹೌದು. ನಮ್ಮ ಆರೋಗ್ಯದಕ್ಕಿಂತ ನಾನು ಏನಾಗುತ್ತೆ, ಗ್ರಾಹಕರಿಗೆ ನಮ್ಮ ಚಿಕನ್ ಪ್ರಿಯ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕನ್ ತಿನ್ನೋದೇ ಆದರೆ ತಿನ್ನಲೇಬೇಕಂದ್ರೆ ಕೆಲವು ಜನ ಸಾಕಷ್ಟು ಜನ ತಿಂತಾರಿಲ್ಲ ಅಂತಲ್ಲ, ಅದನ್ನ ಡೈರೆಕ್ಟ್ ಆಗಿ ನೀವೇ ಅದನ್ನ ಎದುರುಗಡೆ ಕಟ್ ಮಾಡಿಸಿ ಆ ಮಾಂಸ ತಗೊಂಡ್ಬರೋದು ಒಳ್ಳೇದನ್ನೋದು ನನ್ನ ಒಂದು ಸಲಹೆ. ಎನಿವೇ ಸಮಯದ ಅಭಾವ, ಮೋಸ್ಟ್ಲಿ ಸಾಕಾಗ್ಲಿಲ್ಲ ಅಂತ ಅನ್ಸುತ್ತೆ ಮಾತಾಡೋದು. ಎಷ್ಟು ಹಾರ್ಮ್ಫುಲ್ ಆಗಿದೆ ಈ ಮಾಂಸ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಇಡೀ ದಿನ ಸಾಕಾಗಲ್ಲ. ಎನಿವೇ ಸ್ವಲ್ಪ ಹುಷಾರಾಗಿರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ ಸರ್. ಶ್ರೀವತ್ಸ ಸರ್ ಅಂಡ್ ಎಡ್ವಿನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವಲ್ಲಿ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ನಾವು ಬೆಂಗಳೂರಿನ ಜನರಿಗೆ ಹೇಳ್ತಾ ಇರೋದು, ಬೆಂಗಳೂರು ಅಂತಲ್ಲ ರಾಜ್ಯದ ಯಾವುದೇ ಭಾಗದಲ್ಲೂ ಕೂಡ ಈ ಮಾಂಸ ಮಾರಾಟ ಆಗ್ತಾ ಇದೆ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಒಂದಷ್ಟು ನಿಯಮಗಳನ್ನು ಫಾಲೋ ಮಾಡ್ಕೊಳ್ಳಿ. ನೀವು ತಿನ್ನುವಂತಹ ಚಿಕನ್ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ. ಈಗ ತಾನೇ ಹೇಳ್ತಾ ಇದ್ರಲ್ಲಿ ಕಣ್ಣಾರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೂ ಅಮೌಂಟ್ ಪರವಾಗಿಲ್ಲಪ್ಪ, ನಿಮ್ಮ ಕಣ್ಣು ಮುಂದೆನೇ ಕೋಳಿಯನ್ನು ಕಟ್ ಮಾಡಿಸಿ ಆ ಮಾಂಸವನ್ನು ತಂದರೆ ಸೇಫ್ ಆಗಿರುತ್ತೆ ಅಂತ. ಎನಿವೇ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿದೆಯಲ್ಲ, ಜಸ್ಟ್ ಸುದ್ದಿ ಮಾಡಿ ಕೈ ಬಿಡೋದಲ್ಲ, ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಮುಟ್ಟೋ ತನಕ, ಅವರು ರೇಡ್ ಮಾಡೋ ತನಕ, ಇವರ ವಿರುದ್ಧ ಕ್ರಮ ಆಗೋ ತನಕ ಕೂಡ ಈ ಸುದ್ದಿಯನ್ನು ಬಿಡಲ್ಲ. ನಿರಂತರವಾಗಿ ಈ ಸುದ್ದಿಯನ್ನು ಬಿತ್ತರಿಸ್ತೀವಿ ಅಂತ ಹೇಳ್ತಾ, ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.